ಸ್ನೇಹಿತರೆ, ಇವತ್ತು ನಾವೊಂದು ಸೂಪರ್ ಸಬ್ಜೆಕ್ಟ್ ಮಾತಾಡೋಣ. ಆರೋಪಗಳು ಸಹಜ, ಹೆದರದಿರು ಮನುಜ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದೆಷ್ಟೋ ಜನ ನನಗೆ ಫೋನ್ ಮಾಡೋರು ಇರ್ಬೋದು, ಅದೆಷ್ಟೋ ಜನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋರು ಆಗಿರ್ಬೋದು, ಅಥವಾ ನನ್ನ ಹತ್ರ ಬರುವಂತಹ ಕ್ಲೈಂಟ್ಸ್ ಇರ್ಬೋದು. ಎಲ್ರು ಎಷ್ಟು ಎದುರ್ಕೊಂಡಿರ್ತಾರೆ ಅಂತಂದ್ರೆ, ಯಾವಾಗ ಅಂತ ಕೇಳ್ತಾ ಇದ್ದೀರಾ? ಕೆಲವೊಂದು ಆರೋಪಗಳು ಬಂದಿದೆ ಅಥವಾ ಪೊಲೀಸ್ ಸ್ಟೇಷನ್ ಇಂದ ಒಂದು ಫೋನ್ ಕರೆ ಬಂದ್ರೆ ಎಷ್ಟೋ ಸರಿ ಇವು ಗಂಭೀರವಾಗಿರಲ್ಲ. ಎಷ್ಟೋ ಸರಿ ನಿಮ್ಮನ್ನ ಸಾಕ್ಷಿಯಾಗಿ ಕರೀಲಿಕ್ಕೆ ಫೋನ್ ಮಾಡಿರ್ಬೋದು. ಅದೆಷ್ಟೋ ಸರಿ ಯಾವುದೋ ಒಂದು ಸುಳ್ಳು ಕಂಪ್ಲೇಂಟ್ ಕೂಡ ಆಗಿರ್ಬೋದು. ಅದು ಮಾತಾಡಿ ಮುಗಿಸುವಂತ ವಿಚಾರಗಳು ಕೂಡ ಆಗಿರ್ಬೋದು. ಗಂಭೀರವಾದ ವಿಚಾರಗಳಲ್ಲದೆ ಹೋದ್ರೂ ಕೂಡ ಎಷ್ಟೋ ಹೆದರ್ಕೊಂಡ್ಬಿಟ್ಟಿರ್ತಾರೆ. ನೋಡಿ, ಒಂದ್ ಅರ್ಥ ಮಾಡ್ಕೊಳ್ಳಿ, ಪೊಲೀಸ್ ಅವ್ರಿಗೆ ಹೆದರ್ಕೊಳ್ಬಾರ್ದು. ಯಾಕಂದ್ರೆ ಅವರೇ ಶಾಂತಿ ದೂತರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಾಂತಿ ಸುಭದ್ರತೆಯನ್ನ ಕಾಪಾಡಬೇಕು ಅಂತಾನೆ ಅವರನ್ನ ನಾವು ನಮ್ಮ ಸಂವಿಧಾನದ ಅಡಿಯಲ್ಲಿ ಬೇಕು. ನಮಗೆ ಇವರು ಯೂನಿಫಾರ್ಮ್ ತೊಟ್ಟ ಯೋಧರು, ವೀರರು. ದೇಶದ ಒಳಗಡೆ ಶಾಂತಿ ಸುಭದ್ರತೆಯನ್ನ ಕಾಪಾಡಕ್ಕೆ ಪೊಲೀಸರು ಬೇಕು ಅಂತ ನಾವೇ ನೇಮಕ ಮಾಡ್ಕೊಂಡಿರುವಂತಹ ಪೊಲೀಸರನ್ನ ನೋಡಿ ನಾವೇ ಹೆದರ್ಕೊಂಡ್ರೆ ಹೆಂಗ್ರಿ? ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇ ಆರ್ ವೆರಿ ಫ್ರೆಂಡ್ಲಿ. ನಮಗ್ ಸಮಸ್ಯೆ ಆದಾಗ ಫೋನ್ ಮಾಡೋದು ಅವ್ರಿಗೇನೆ, ಮತ್ ನಾವೇ ಅವ್ರನ್ನ ನೋಡಿ ಹೆದರ್ಕೊಂಡ್ರೆ ಹೆಂಗೆ? ಸರಿ, ಏನ್ ಮಾಡ್ಬೇಕು ಮೇಡಮ್ ಅದನ್ನ ಹೇಳಿ ಈಗ ಫಸ್ಟ್ ಅಂತ ಹೇಳಿ. ಸರಿ, ನಿಮಗೆ ಈಗ ಪೊಲೀಸ್ ಸ್ಟೇಷನ್ ಇಂದ ಕರೆ ಬಂತು. ತುಂಬಾ ಸಮಾಧಾನವಾಗಿ ರೆಸ್ಪಾಂಡ್ ಮಾಡಿ, ಸರ್ ಯಾವ ವಿಚಾರಕ್ಕೆ ನನ್ನನ್ನು ಕರಿತಾ ಇದ್ದೀರಿ ನೀವು ಅಂತ ಕೇಳಿ. ಅವರೇ ಎಲ್ಲ ವಿವರವಾಗಿ ಹೇಳ್ತಾರೆ. ನಿಮಗೊಂದು ನೋಟಿಸ್ ಇದೆ ಅಂತ ಹೇಳಿದ್ರು ಅನ್ಕೊಳ್ಳಿ, ಯಾವ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ, ಆ ನೋಟಿಸ್ ಅಲ್ಲಿ ಏನ್ ಬರ್ಕೊಂಡಿದೆ ಎಲ್ಲವನ್ನ ಓದಿ. ಹೆದರಿಕೆ ಬೇಡ, ಹಾಗಂತ ನಿರ್ಲಕ್ಷ್ಯ ಕೂಡ ಖಂಡಿತ ಬೇಡ. ಯಾಕೆ ಎದುರ್ಕೊಳ್ಬೇಕು? ನೀವೇನಾದ್ರೂ ಗಂಭೀರವಾದ ಏನಾದ್ರೂ ಕೃತ್ಯಗಳಲ್ಲಿ ಭಾಗಿಯಾಗಿದ್ರೆ ಎದುರ್ಕೊಳ್ಬೇಕೇ ಹೊರತು, ನಿಮ್ ಮೇಲೆ ಯಾವುದೋ ಒಂದು ಆರೋಪ ಇದೆ ಅಥವಾ ಯಾವುದೋ ಒಂದು ಕಂಪ್ಲೇಂಟ್ ಇದೆ ಅಂತ ಮಾತ್ರಕ್ಕೆ ಎದುರ್ಕೊಳ್ಬೇಕು ಅಂತಿಲ್ಲ. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಡೆಲ್ಲಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆವರೆಗೂ, ಬೆಂಗಳೂರುವರೆಗೂ ಎಲ್ಲಾ ಕಡೆನೂ ಮೂಲೆ ಮೂಲೆಯಲ್ಲೂ ಯಾರೆಲ್ಲ ಅತ್ಯಾಚಾರಿಗಳಿರ್ತಾರೆ ಅವರು ಗಡ ಅಂತ ಪೊಲೀಸವ್ರನ್ನ ನೋಡಿದ್ರೆ ನಡಗಬೇಕು. ಅಂಥವ್ರು ಈ ವಿಚಾರಗಳಲ್ಲಿ ಭಯ ಪಟ್ಕೊಳ್ಬೇಕು. ಬೇರೆಯವರು ಹೆದರ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಸರಿ, ಮತ್ತೆ ಇನ್ನೂ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನೀವು ಯಾಕೆ ಹೆದರ್ಕೊಳ್ಬಾರ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಕಾನೂನು ಸಲಹೆ ತಗೊಳ್ಬೋದು. ನಿಮಗೆ ಒಂದು ನೋಟಿಸ್ ಬಂದಿದೆ ಅಂದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸಿ, ಕಾನೂನು ತಜ್ಞರು ಏನು ಲಾಯರ್ಸ್ ಇರ್ತಾರೆ ಅವ್ರ ಹತ್ರ ಆ ನೋಟಿಸ್ ಅನ್ನ ತಗೊಂಡೋಗಿ ತೋರಿಸಿ, ಅಥವಾ ಏನ್ FIR ಆಗಿದೆ ಅಂತ ಮಾಹಿತಿಯನ್ನು ಪೊಲೀಸ್ನವರಿಂದ ಪಡ್ಕೊಂಡು, ನೀವು ಅದು ಗಂಭೀರವಾದದ್ದ ಅಥವಾ ನಾರ್ಮಲ್ ಸೆಕ್ಷನ್ಸ್ ಅಂತ ಹೇಳಿ ತಿಳ್ಕೊಂಡು, ಆ ನಂತರ ಅದಕ್ಕೆ ಬೇಕಾಗುವಂತಹ ಕಾನೂನು ಸಲಹೆಗಳನ್ನ ಪಡ್ಕೊಂಡು ಕೋರ್ಟ್ನಲ್ಲಿ ಮುಂದುವರಿಯುವಂತಹ ವಿಚಾರಗಳನ್ನು ಮಾಡ್ಬೋದು. ಇಲ್ಲ ಅದು ಅಲ್ಲೇ ಮುಗ್ದೋಗ್ತದೆ ಅಂದ್ರೆ ಅದು ಅಲ್ಲೇ ಮುಗ್ದೋಗತ್ತೆ. ನೀವು ಹೆದರ್ಕೊಳ್ಬಾರ್ದು ಅನ್ನೋ ವಿಚಾರಕ್ಕೆ ಇಷ್ಟನ್ನ ಹೇಳಿದ್ದು. ಸರಿ, ಈಗ ಈನಿಯಸ್ ಕ್ರೈಮ್ಸ್ ಅಲ್ಲಿ ನಿಮ್ಮ ಹೆಸರಿದೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಹೆಸರಿದೆ ಅಂದ್ರೆ ಅವ್ನು ನಿಜವಾಗ್ಲೂ ಹೆದರ್ಕೊಳ್ಳೇಬೇಕು. ಒಬ್ಬ ಅತ್ಯಾಚಾರ ಮಾಡಿದಾನೆ ಅಥವಾ ಒಬ್ಬ ಅತ್ಯಾಚಾರ ಮಾಡಿದವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಸಮಯದಲ್ಲಿ ನೀವು ತಲೆನೇ ಕೆಡಿಸ್ಕೋಬಾರ್ದು. ಯಾರು ಒಳ್ಳೆಯವರು, ಆಯ್ತಾ? ಅದೇ ಒಂದು ಎಕ್ಸಾಂಪಲ್ ಕೊಡುವ. ಈಗ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಅತ್ಯಾಚಾರಿ ಇದ್ದಾನೆ, ಅವನು ತುಂಬಾ ಇನ್ಫ್ಲೂಯೆನ್ಷಿಯಲ್, ಅವನಿಗೆ ರಾಜಕೀಯ ಪ್ರಭಾವ ಇದೆ, ಎಲ್ಲಾನು ಇದೆ. ಅವನ ವಿರುದ್ಧ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಅಂತ ಒಬ್ಬ ಪ್ರಭಾವಿಯ ವಿರುದ್ಧ, ಅತ್ಯಾಚಾರಿಗಳ ಪರ ನಿಂತಿರುವವರ ವಿರುದ್ಧ, ಜೊತೆಗೆ ಅತ್ಯಾಚಾರಿಯ ವಿರುದ್ಧ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಒಂದು ಹೆಣ್ಮಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ. ಅವಾಗ ನಿಮ್ ಮೇಲೆ ಒಂದು 10 ಅಲ್ಲ 20 ಕೇಸ್ ಆಗ್ಲಿ, ತಲೆನೇ ಕೆಡಿಸ್ಕೋಬೇಡಿ. ಯಾಕಂದ್ರೆ ಹೋರಾಟದ ಭಾಗವಾಗಿ ಆಗಿರತ್ತೆ ಅದು. ನಿಜವಾಗ್ಲೂ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡಿರ್ತೀರಿ ನೀವು. ಆ ಕಾನ್ಫಿಡೆನ್ಸ್ ಇರತ್ತಲ್ಲ, ಆ ಕಾನ್ಫಿಡೆನ್ಸ್ ಅಲ್ಲೇ ಎಲ್ಲವನ್ನು ಫೇಸ್ ಮಾಡಿ. ನೋವಾಗತ್ತೆ, ಬೇಜಾರಾಗತ್ತೆ, ತಲೆ ಕೆಡಿಸ್ಕೋಬೇಡಿ, ಖಂಡಿತ ಆಗತ್ತೆ. ಹೋರಾಟ ಅಂದಾಗ ಇವೆಲ್ಲ ಸಹಜ. ಯಾಕಂದ್ರೆ ಪ್ರಭಾವಿಗಳಿರ್ತಾರಲ್ಲಿ, ಅವಾಗ ಏನೋ ಆಗಿರತ್ತೆ. ಇದೆಲ್ಲ ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ ಹೊರತು ಹೀಗೆ ಆಗ್ಬೇಕು ಅಂತ ಕೂಡ ಏನೂ ಇಲ್ಲ.
ಸರಿ, ಈಚೆ ಅತ್ಯಾಚಾರ ಮಾಡಿರೋನಿಗೆ ಏನು ಬೇಕಾದ್ರೂ ಆಗ್ಲಿರಿ ಅಂತ ಈನಿಯಸ್ ಕ್ರೈಮ್ ಮಾಡಿರೋನ್ಗೆ ಕೈಕಾಲ್ ಬಿದ್ದೋದ್ರೆ ಏನು, ಕಾಲ್ ಮುರಿದೋದ್ರೆ ಏನು, ಅಥವಾ ಅವ್ನ್ ಸತ್ತೆ ನೆಗೆದು ಬಿದ್ದೋದ್ರೆ ನಮ್ಗೇನು ಅಲ್ವಾ? ಅಂತ ಈನಿಯಸ್ ಕ್ರೈಮ್ ಮಾಡಿರೋನ್ಗೆ ಕೈಕಾಲು ನಡಗ್ಬೇಕು, ಕೈಕಾಲ್ ಬಿದ್ದುನು ಹೋಗ್ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಒಬ್ಬ ಅತ್ಯಾಚಾರಿ ಇದಾನಲ್ಲ, ಅವನಾಗ್ಬೋದು, ಅವನನ್ನ ಬೆಂಬಲಿಸೋರಾಗ್ಬೋದು, ಅಂತ ಈನಿಯಸ್ ಕ್ರೈಮು ಎಲ್ಲೂ ಇಲ್ಲ. ಯಾಕಂದ್ರೆ ಒಂದು ಹೆಣ್ಣು ಮಗುವನ್ನು ಮುಕ್ಕಿ ತಿಂದವನ ಪರ ನಿಂತ್ಕೊಳ್ಳೋರ್ಗೆ ಏನಾದ್ರೆ ಏನು, ಅಂತವ್ರಿಗೆ ಪೊಲೀಸ್ ಕರೆ ಬರೋ ಮೊದ್ಲೇನೆ ಕೈಕಾಲು ನಡಗಿ ಹೋಗ್ಬಿಡಿ ಹೋಗಿ ಹಾಕೊಂಡು ಅಂತ ಹೇಳ್ತೀನಿ. ಸರಿ, ಅದೇನೇ ಇರ್ಲಿ, ಮತ್ತೆ ವಿಚಾರಕ್ಕೆ ಬರೋಣ. ಈಗ ಹೋರಾಟಗಾರರು ಇರ್ತಾರೆ, ಯಾವ್ದೋ ಒಂದು ವಿಚಾರದಲ್ಲಿ ಹೋರಾಟ ಮಾಡಿರ್ತಾರೆ. ಈಗ ಡೆಲ್ಲಿಯಲ್ಲಿ ಹೋರಾಟ ಆಯ್ತು, ಜನ್ಜಿಗಳ ಹೋರಾಟ ಆಯ್ತು. ಅವ್ರ ಮೇಲೆ ಏನೋ ಒಂದು ಅಶ್ರವಾಯುವನ್ನ ಸಿಡಿಸಿ ಅವರಿಗೆ ಪಾಪ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆ ಆಯ್ತು. ನಿನ್ನೆ ಆ ವಿಚಾರವಾಗಿ ಹೋರಾಟನ ಮಾಡಿ ಒಂದು FIR ಕೂಡ ದಾಖಲಾಗಿದೆ. ಅಲ್ಲಿ ವಕೀಲರ ಮೇಲೆ ಕೂಡ ಹಲ್ಲೆಯನ್ನ ನಡೆಸಿರುವಂತ ಒಂದು ಪ್ರಕರಣ ನಡೆದಿದೆ. ಮತ್ತೆ ಕ್ಷಮೆ ಕೇಳಿದ್ದಾರೆ, ಒಂದು ಪೊಲೀಸ್ ಸ್ಟೇಷನ್ ನ ಒಬ್ಬ ಅಧಿಕಾರಿ ಕ್ಷಮೆ ಕೇಳಿದ್ದಾರೆ. ಎಷ್ಟು ಅನ್ಯಾಯಗಳು ನಡೆಯುತ್ತೆ ಅಷ್ಟೇ ನ್ಯಾಯ ಕೂಡ ಸಿಗತ್ತೆ. ಸೊ ನಾವೇನ್ ಹೇಳ್ಬೇಕು ಅಂತಂದ್ರೆ, ಲೆಟ್ಸ್ ಫೈಟ್ ಟುಗೆದರ್. ನಿಮ್ಗೇನಾದ್ರೂ ಸಮಸ್ಯೆಗಳಾಗಿದ್ಯಾ, ಈ ರೀತಿಯಾಗಿ ನೀವ್ ಯಾರಾದ್ರೂ ಪೊಲೀಸಿಂದ ಕರೆ ಸ್ವೀಕಾರ ಮಾಡಿದೀರಾ, ನೋಟಿಸ್ ಸ್ವೀಕಾರ ಮಾಡಿದೀರಾ, ಅಥವಾ ಯಾವ್ದಾದ್ರೂ ವಿಚಾರಗಳಲ್ಲಿ ಇನ್ನೂ ನಿಮ್ಮಲ್ಲಿ ಗೊಂದಲಗಳಿದ್ರೆ ನೀವು ಕಮೆಂಟ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಅದಕ್ಕೆ ಏನ್ ಮಾಡ್ಬೋದು, ಯಾವ ತರ ನಾವು ಒಂದು ಸೊಲ್ಯೂಷನ್ಸ್ ಅನ್ನ ತಗೊಳ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾವತ್ತೇ ಇರ್ಬೋದು, ಎಷ್ಟು ಪೊಲೀಸ್ ಅಧಿಕಾರಿಗಳು ಒಳ್ಳೆಯವರು ಅಥವಾ ಏನು ಒಳ್ಳೆಯವರು ಅನ್ನೋದಕ್ಕಿಂತ ಅವರ ಪರ್ಸನಲ್ ವಿಚಾರ ಮಾತಾಡೋದಲ್ಲ, ಕೇಸನ್ನ ಸೀರಿಯಸ್ ಆಗಿ ತಕೊಂಡು ಅವರು ಮುಗಿಸ್ಕೊಡ್ತಾರೆ. ಅಷ್ಟು ದೇಶದಲ್ಲಿ ಶಾಂತಿ ಸುಭದ್ರತೆಯನ್ನ ಕಾಪಾಡ್ಬೋದು. ಯಾವುದೇ ಹೋರಾಟಗಳಿಲ್ದೆ, ಯಾವುದೇ ಗಲಿಬಿಲಿ ಇಲ್ಲದೆ ಕೇಸ್ ಮುಗಿಯುತ್ತೆ. ಸೊ ಅದರಿಂದ ನಮ್ಮ ಎಲ್ಲಾ ಅಧಿಕಾರಿಗಳು ಆ ದೇವರು ಸದ್ಬುದ್ಧಿಯನ್ನ ಕೊಡ್ಲಿ, ಆ ಕಳ್ಳರನ್ನ ಇಮಿಡಿಯೇಟ್ ಆಗಿ ಹಿಡಿದು ಒಳಗಡೆ ಹಾಕ್ಲಿ. ಅದ್ ಯಾವುದೇ ಕ್ರೈಮ್ಗಳಿರ್ಬೋದು, ಈ ವಿಚಾರವಾಗಿ ಒಳ್ಳೇದಾಗಿ ನಡೀಲಿ ಅನ್ನೋದ್ರ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ನಿಮಗೇನ್ ಅನ್ಸತ್ತೆ ಈ ವಿಚಾರವಾಗಿ? ಪೊಲೀಸ್ ಅವರ ಕರೆ ಬಂದಾಗ ಕಳ್ಳರು ಯಾರಿರ್ತಾರೆ ಅಂದ್ರೆ, ಈನಿಯಸ್ ಕ್ರೈಮ್ ಮಾಡುವಂತವ್ರು, ಅತ್ಯಾಚಾರ ಮಾಡುವಂತವ್ರು, ಹತ್ಯೆಗಳನ್ನ ಮಾಡುವಂತವ್ರು, ಇವರ ಕೈಕಾಲ್ ನಡುಗಿ ನೆಗೆದು ಬಿದ್ದು ನೆಲ್ಲಿಕಾಯ ಹೋಗ್ಲಿ, ತೊಂದ್ರೆ ಇಲ್ಲ. ಡರ್ಗಯ ಮರ್ಗಯ ಅಂತಾರಲ್ಲ, ಹಂಗೆ ಭಯಪಟ್ಟೆ ಹೋಗ್ಬಿಡ್ಲಿ ಅಂತ ಹೇಳೋಣ. ಆದ್ರೆ ಯಾವುದೇ ತಪ್ಪು ಮಾಡದೆ, ಯಾವುದೇ ಒಂದು ವಿಚಾರದಲ್ಲಿ ಭಾಗಿಯಾಗದೆ ಇರೋರು ಏನಾದ್ರೂ ಈ ರೀತಿಯಾದ ಕರೆಗಳನ್ನ ಸ್ವೀಕಾರ ಮಾಡಿದಾಗ ಶಾಂತವಾಗಿ ಆಲೋಚನೆ ಮಾಡಿ ನಿಮ್ಮ ಒಬ್ಬ ಲೀಗಲ್ ಅಡ್ವೈಸರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಏನಾದ್ರೂ ವಿಚಾರಗಳು ಪರವಾಗಿಲ್ಲ, ಸ್ವಲ್ಪ ಲೇಟ್ ಆಗಿ ಡಿಸ್ಕಷನ್ ಮಾಡೋಣ ಅಂತ ಏನಾದ್ರೂ ಅನುಮಾನಗಳಿದ್ರೆ, ಇಲ್ಲಾಂದ್ರೆ ಸ್ಟಡಿ ಅಂದ್ರೆ ಅವೇರ್ನೆಸ್ಗೋಸ್ಕರ, ನಿಮ್ಗೆ ಒಂದು ಜಾಗೃತಿ ಬೇಕು ಅನ್ನೋದಕ್ಕೋಸ್ಕರ ಯಾವ್ದಾದ್ರು ಕಾನೂನು ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತ ಇದ್ರೆ, ತುಂಬಾ ನಿಮ್ಮನ್ನ ಕಾಡಿದಂತ ವಿಚಾರಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ನಿಮ್ ಜೊತೆಗೆ ನಿಂತ್ಕೊಳ್ತೇನೆ. ನಿಮ್ಗೆ ಅದ್ ಏನ್ ಮಾಹಿತಿ ಬೇಕು ಅದನ್ನ ನಾನು ನಿಮ್ಗೆ ಕೊಡುವಂತವಳಾಗ್ತೇನೆ. ನನ್ನ ಯೂಟ್ಯೂಬ್ ಚಾನಲ್ ನೆನಪಿದೆ ಅಲ್ಲ, ಶೈಲಜಾ ಅಮರ್ನಾಥ್. ಮರ್ತೋಗ್ಬೇಡಿ, ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಒತ್ಕೊಳ್ಳಿ, ಕಮೆಂಟ್ಗಳು ಹಾಕೊಳ್ಳಿ, ಶೇರ್ಗಳು ಮಾಡ್ಕೊಳ್ಳಿ. ನಾವೆಲ್ಲರೂ ಜೊತೆಯಾಗಿರೋಣ. ಲೆಟ್ಸ್ ಫೈಟ್ ಟುಗೆದರ್ ಅಂತ ಹೇಳ್ತಾ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋಣ. ದೇಶದ ಒಳಗಿನ ಯೋಧರು ನಮ್ಮ ಪೊಲೀಸರು ಅಂತ ಹೇಳ್ತಾ ಕೊನೆಯದಾಗಿ, ಎನಿವೇಸ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.